शिव कैलाशों के बसी धौलीदारों के राजा शंकर संकट हरणा। शिव कैलाशों के बसी धौलीदारों के राजा शंकर संकट हरणा। तेरे कैलाशों का अंत न पाया, तेरे कैलाशों का अंत न पाया। अंत बेअंत तेरी माया, ओ भोले बाबा अंत बेअंत तेरी। ನಮಸ್ಕಾರ. ಮೊನ್ನೆ ಅಷ್ಟೇ ತಮ್ಮ ಸಂದರ್ಶನವನ್ನು ಮಾಡಿದ್ವಿ, ಆದರೆ ಅನಿವಾರ್ಯ ಕಾರಣಗಳಿಂದ ಅದು ನಿಂತ್ಕೊಂಡಿತ್ತು. ಇವಾಗ ಮತ್ತೆ ನಾವು ಮುಂದುವರಿಸಲಿಕ್ಕೆ ಅಪೇಕ್ಷೆ ಪಡ್ತೀವಿ ಸರ್. ತಾವು ಅದಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ತಾವು ಭಾವಚಿತ್ರ ಮತ್ತು ಅಮೂರ್ತ ಚಿತ್ರ ಎರಡೂ ಪ್ರಕಾರಗಳಲ್ಲಿ ಕೈಯಾಡಿಸಿದ್ದೀರಿ, ಕೃಷಿಯನ್ನು ಮಾಡಿದ್ದೀರಿ. ತಮ್ಮ ಈ ಕಲಾ ಬದುಕು ಬಹಳ ವೈವಿಧ್ಯಮಯವೂ ಹೌದು, ಬಹಳ ವಿಸ್ತಾರವಾದವೂ ಹೌದು. ಒಬ್ಬ ಕಲಾವಿದನಾಗಿ, ಒಬ್ಬ ಕಲಾ ಶಿಕ್ಷಕನಾಗಿ ತಾವು ತಮ್ಮ ಕಲಾ ಪ್ರಯಾಣದಲ್ಲಿ ಎದುರಿಸಿದಂತಹ ಸಿಹಿ ಕಹಿ ಪ್ರಸಂಗಗಳನ್ನು ತಾವು ಹಂಚಿಕೊಳ್ತೀರಾ? ಸಿಹಿ ಪ್ರಸಂಗ ಹಂಚಿಕೊಳ್ಳುವಂಥದ್ದು ನಾನು DMCಯನ್ನು ಪೂರೈಸಿದ್ದಂತ ಅಂದ್ರೆ ಸರ್ಕಾರಿ ಚಿತ್ರಕಲಾ ಮಹಾವಿದ್ಯಾಲಯ, ಅವಾಗ ಸರ್ಕಾರಿ ಚಿತ್ರಕಲಾ ಶಾಲೆ ಆಗಿತ್ತು ಧಾರವಾಡ. ಅಲ್ಲಿ ನಾನು DMC ಪದವಿಯನ್ನು ಮುಗಿಸಿದ್ದೆ. ಅದಕ್ಕಿಂತ ಪೂರ್ವದಲ್ಲಿ ಅಂತಂದರೆ ನಮಗೆ ಈ ಚಿತ್ರಕಲಾ ಶಿಕ್ಷಣವನ್ನು ಪೂರೈಸಲಿಕ್ಕೆ ನನ್ನ ತಂದೆ ತಾಯಿಗಳು, ಆಮೇಲೆ ನನ್ನ ಸಹೋದರರು ಎಲ್ಲರೂ ಒಳ್ಳೆಯ ಕಲಾವಿದ ಆಗಬೇಕು ಅನ್ನುವಂತಹ ಹಂಬಲ ಬಾಳಿತ್ತು ನಮ್ಮ ಮನೆಯಲ್ಲಿ. ಆಮೇಲೆ ನಮ್ಮ ತಂದೆಗೆ ಇತ್ತು ಒಳ್ಳೆಯ ಚಿತ್ರಕಲಾ ಅಭ್ಯಾಸ ಮಾಡಿಸಿ ಚಿತ್ರಕಲಾ ಶಿಕ್ಷಕನ ಮಾಡಬೇಕು ಅನ್ನುವಂಥ ತುಡಿತ ನಮ್ಮ ತಂದೆಯವರಲ್ಲಿತ್ತು. ಅದರಂತೆ ನಾವು ಹೈಸ್ಕೂಲ್ ಮುಗಿಸಿ ನಂತರ ಧಾರವಾಡಕ್ಕೆ ನಾನು ಚಿತ್ರಕಲಾ ಶಿಕ್ಷಣವನ್ನು ಕಲಿಯಲಿಕ್ಕೆ ಸರ್ಕಾರಿ ಚಿತ್ರಕಲಾ ಶಾಲೆಗೆ ಬಂದೆ. ಅಲ್ಲಿ 1984ರಿಂದ 1988ರವರೆಗೆ ನಾನು 4 ವರ್ಷ ನಾನು ಅಲ್ಲಿ 4.5 ವರ್ಷ ಅಲ್ಲಿ ಚಿತ್ರಕಲಾ ಶಿಕ್ಷಣವನ್ನು ಪಡೆದೆ. ರಾಯಬಾಗದಲ್ಲಿ ನಾನು ಏನು ಅಂತಂದರೆ ಹೊಸ ನೌಕರಿ ಪ್ರಥಮವಾಗಿ ಚಿತ್ರಕಲಾ ಶಿಕ್ಷಕ ಅಂಥೇಳಿ DMC ಮುಗಿದ ನಂತರ ಚಿತ್ರಕಲಾ ಶಿಕ್ಷಕ ಅಂತೇಳಿ ನನಗೆ 1988ರಲ್ಲಿ ನನಗೆ ಅಪಾರ್ಟ್ಮೆಂಟ್ ಅಂದರೆ ನೇಮಕ ಆಯಿತು ಸರ್ಕಾರಿ ಪ್ರೌಢಶಾಲೆಗೆ. ಅವಾಗ ಅದು ಒಂದು ಒಳ್ಳೆಯ ಕ್ಷಣ ಅಂತ ಹೇಳ್ಬೋದು. ಯಾಕಂತಂದ್ರೆ ನನಗೆ 20ನೇ ವರ್ಷಕ್ಕೆ ನನಗೆ ನೌಕರಿ ಬಂತು. ಮನೆಯಲ್ಲಿ ಅವರೆಲ್ಲ ಸಂತೋಷಪಟ್ಟರು, ನಾವು ಒಂದು ಒಳ್ಳೆಯ ಒಂದು ಸಂತೋಷಪಟ್ವಿ ಅಂತೇಳಿ ನಾವು ಹೇಳ್ಬೋದು. ಅದು ಒಂದು ಕ್ಷಣ. ಮತ್ತೆ ಕಹಿ ಘಟನೆ ಅಂತಂತಂದ್ರೆ ಯಾವ ನನಗೆ ಅಂತ ಕಹಿ ಘಟನೆ ಯಾವ ಇದು ಅನಿಸಿಲ್ಲ. ಏನೋ ಒಂದು ಈಗ ಚಿತ್ರ ಬಿಡಿಸುವಾಗ ಏನೋ ನನಗೆ ಸರಿಯಾಗಿ ಕ್ಯಾರೆಕ್ಟರ್ ಬರಲಿಲ್ಲ ಅಂತ ಅವೇ ನನ್ನ ಕಹಿ ಘಟನೆ. ತಾವು ಧಾರವಾಡದ ದೃಶ್ಯಕಲಾ ವಲಯದ ಬಗ್ಗೆ ನಾವು ಅನಿಸಿಕೆಗಳನ್ನು ಹಂಚಿಕೊಳ್ತೀರಾ? ದೃಶ್ಯಕಲಾ ವಲಯದ ಬಗ್ಗೆ ಅಂತಂದ್ರೆ ನಾನು ಈಗಾಗಲೇ ನನಗೆ
37 ವರ್ಷ ಸೇವೆ ಚಿತ್ರಕಲಾ ಶಿಕ್ಷಕನಾಗಿ 37 ವರ್ಷ ಸೇವೆಯನ್ನು ಕಳೆದಿದ್ದೀನಿ. ಅದರಲ್ಲಿ 27 ವರ್ಷ ನಾನು ಚಿತ್ರಕಲಾ ಕಾಲೇಜಿನಲ್ಲಿ ಅಂದರೆ ಸರ್ಕಾರಿ ಚಿತ್ರಕಲಾ ಮಹಾವಿದ್ಯಾಲಯ ಧಾರವಾಡದಲ್ಲಿ ಕಳೆದಿದ್ದೀನಿ. ಅದಕ್ಕಿಂತ ಪೂರ್ವದಲ್ಲಿ ನಾನು ಏನು ಮಾಡ್ತಿದ್ದೆ ಅಂತಂದರೆ ಚಿತ್ರಗಳನ್ನು ಬರೀತಿದ್ದೆ, ಭಾವಚಿತ್ರಗಳನ್ನು ಬರೀತಿದ್ದೆ, ಆಮೇಲೆ ಕಾಂಪೋಸಿಷನ್ನು ಮಾಡ್ತಿದ್ದೆ, ಲೈಫ್ ಸ್ಟೈಲಿನೂ ಮಾಡ್ತಿದ್ದೆ. ಅದು ಹೈಸ್ಕೂಲ್ ಮಟ್ಟಕ್ಕೆ ಏನಿತ್ತು ಅವಾಗ ಅಷ್ಟಕ್ಕಷ್ಟೇ ಇತ್ತು. ಇಲ್ಲಿ 2002ರಿಂದ 3ರಿಂದ ಬಂದಾಗ ಇಲ್ಲಿ ಚಿತ್ರಕಲಾ ಕಾಲೇಜಿಗೆ ಬಂದಾಗ ನನಗೆ ಒಂದು ಒಳ್ಳೆ ಅಕಾಡೆಮಿಕಲಿ ಬೆಳೆಯುವಂಥ ಪ್ರಸಂಗ ಬಂತು. ಹಾಗಾಗಿ ನನಗಲ್ಲೇ ದೊಡ್ಡ ದೊಡ್ಡ ಕಲಾವಿದರು ಅಂದರೆ ಚಿತ್ರಕಲಾ ಶಾಲೆಗೆ ಬಂದಾಗ ಚಿತ್ರಕಲಾ ಅಧ್ಯಾಪಕರಾಯಿತು. ಆಮೇಲೆ ಅಲ್ಲಿರ್ತಕ್ಕಂಥ ಚಿತ್ರಕಲಾ ಧಾರವಾಡ ಜಿಲ್ಲೆಯ ಹಿರಿಯ ಕಲಾವಿದರು ಹಾಲ್ಬಾಗ ಇರ್ಬೋದು, ಆಮೇಲೆ M.R. ಪಾಳಿಕಾಯ ಸರ್ ಇರ್ಬೋದು, ಏನಿದ್ರೆ ದೇಸಾಯಿ ಮೇಡಮ್ ಅವ್ರು ಇರ್ಬೋದು, ಆಮೇಲೆ ದೊಡ್ಡ ದೊಡ್ಡ V.D. ಬೆಳಗೇರವ್ರು ಇರ್ಬೋದು, S. ಪ್ರಹ್ಲಾದ್ ಅವರು ಇರ್ಬೋದು. ಈಗ ದೊಡ್ಡ ದೊಡ್ಡ ಕಲಾವಿದರು ಒಂದು ಒಡನಾಟ ನನಗೆ ಭಾಳ ಬಂತು. ಅವರಿಂದ ನಾನು ಈ ಒಂದು ಅಕಾಡೆಮಿಕಲಿ ಬೆಳೆಯುವಂಥ ಏನಾಯ್ತಪ್ಪ ಅಂತಂದ್ರೆ ಅವಕಾಶ ಸಿಗ್ತೈತೆ ಅಂತೇಳಿ ನಾನು ಹೇಳ್ಬೋದು. ಅಲ್ಲಿಂದ 2002ರಿಂದ ನಾನು ಹೆಚ್ಚು ಈ ಒಂದು ಅಕಾಡೆಮಿಕಲಿ ಬೆಳೆಯುವಂಥ ಅವಕಾಶ ಸಿಗ್ತಂತೆ ನಾನು ಹೇಳ್ಬೋದು. ಇವತ್ತಿನ ವಾತಾವರಣದಲ್ಲಿ ಕಲಾಶಾಲೆಗಳ ಪರಿಸ್ಥಿತಿ ಒಂದು ರೀತಿ ವಿಚಿತ್ರವಾಗೇ ಇದೆ. ದೃಶ್ಯಕಲಾ ಶಿಕ್ಷಣ ಅನ್ನೋದು ಪ್ರಾಯೋಗಿಕತೆಯ ಮಹತ್ವದಿಂದ ವಿಮುಖವಾಗಿ ಹೆಚ್ಚೆಚ್ಚು ಥಿಯರಾಟಿಕಲಿ ಪ್ರಾಮುಖ್ಯತೆ ತಗೊಳ್ತಾ ಇದೆ. ಉದಾಹರಣೆಗೆ ಪರಿಸರ ವಿಜ್ಞಾನವು, ಭಾಷೆಯು, ಹಾಗೆಯೇ ಸಂವಿಧಾನದ ಅಭ್ಯಾಸವು, ಹಾಗೆಯೇ ದೈಹಿಕ ಶಿಕ್ಷಣವು, ಏನೇನೋ ಬೇರೆ ಬೇರೆ ರೀತಿಯ ವಿಷಯಗಳೆಲ್ಲ ಹೆಚ್ಚು ಮುನ್ನೆಲೆಯಲ್ಲಿ ಪಠ್ಯಕ್ರಮದ ಭಾಗಗಳು ಸೇರ್ಪಡೆಯಾಗ್ತಾ ಇದೆ. ಇದು ಒಂದು ರೀತಿಯಲ್ಲಿ ದೃಶ್ಯಕಲಾ ಶಿಕ್ಷಣದ ಮಟ್ಟಿಗೆ ಒಂದು ಆಘಾತಕಾರಿ ಬೆಳವಣಿಗೆ ಅಂತ ತಮಗೆ ಅನಿಸಲ್ವಾ? ಹಾಗೆ ಅನಿಸೋದನ್ನೇ ಇಲ್ಲ ನನಗೆ. ಯಾಕಂತಂದರೆ ಡಿಪ್ಲೊಮಾ ಪದವಿ ಪಡೆಯುವ ಟೈಮ್ದಲ್ಲಿ ಅಲ್ಲಿ ಏನಿತ್ತಪ್ಪ ಅಂತಂದ್ರೆ ಈಗ ನಾವು ಹೈಸ್ಕೂಲಿಂದ ನಾವು ಡಿಪ್ಲೊಮಾ ಪದವಿ ಪಡಿತಿದ್ದೀವಿ. ಆ ಟೈಮ್ದಲ್ಲಿ ಕಲಾ ಇತಿಹಾಸ ಮತ್ತು ಕಲಾ ಶಿಕ್ಷಣ ಹೀಗೆ ಅಲ್ಲಿ 2 ವಿಷಯಗಳನ್ನು ಏನು ಮಾಡ್ತಿದ್ದೀವಪ್ಪ ಅಂತಂದ್ರೆ ಅಭ್ಯಾಸ ಮಾಡ್ತಿದ್ದೀವಿ. ಇದು ನಾವು ಡಿಗ್ರಿ ಏನು ಮಾಡಿದ್ದೀವಲ್ಲ, BA, BFA, BBA ಹೀಗೆ ಮಾಡೋದ್ರಿಂದ ಅಲ್ಲಿ ಯೂನಿವರ್ಸಿಟಿ ಇದ್ರ ಪ್ರಕಾರ UGC ಪ್ರಕಾರ ಯಾವ ರೀತಿ ನಾವು ಅಲ್ಲೇ ಪಠ್ಯಗಳನ್ನು ಅಭ್ಯಾಸ ಮಾಡಬೇಕು